ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ಕಿಚನ್ ಅಲ್ಲಿ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಏನಾದ್ರೂ ಒಂದು ರೆಸಿಪಿನ ನಾನು ತೋರ್ಸೋದಕ್ಕೆ ಅಂತ. ಇವತ್ತು ನಿಮ್ಗೆಲ್ಲ ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರ್ಸೋಣ ಅಂತ ಅನ್ಕೊಂಡಿದೀನಿ. ಸ್ವೀಟ್ ರೆಸಿಪಿ ಅಂತಂದ್ರೆ ಮಮ್ಮಿ ಊರಿಂದ ಬರ್ಬೇಕಾದ್ರೆ ಗಿಣ್ ಹಾಲು ಕೊಟ್ಟಿದ್ರು. ಅದನ್ನ ಗಿಣ್ಣನ್ನ ನಾನು ಹೇಗ್ ಮಾಡ್ತೀನಿ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡೋಣ ಅಂತ. ತುಂಬಾ ದಿನಗಳ ಹಿಂದೆ, ಆಲ್ಮೋಸ್ಟ್ ಒಂದು 2 years ಬ್ಯಾಕ್ ನಾನು ಹೇಗ್ ಮಾಡ್ತೀನಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಆದ್ರೂ ಅದು ತುಂಬಾ ಲಾಂಗ್ ಟೈಮ್ ಆಯ್ತಲ್ವಾ, ಸೊ ಅದಕ್ಕೆ ಮತ್ತೆ ಒಂದ್ಸಲ ನಿಮ್ಗೆ ಹೇಗ್ ಗಿಣ್ಣು ಮಾಡ್ತೀನಿ ಅನ್ನೋದನ್ನ ತಿಳಿಸ್ಕೊಡೋಣ ಅಂತ. ಬರೀ ಈಗ ಹೇಗೆ ಗಿಣ್ಣು ಮಾಡುತ್ತೀನಿ ನಾನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಒಂದು ಕೇಕ್ ರೀತಿನೇ ಬರುತ್ತೆ. ನನ್ನ ಮಗನ್ಗೆ ತುಂಬಾ ಇಷ್ಟ. ಬನ್ನಿ ಇವಾಗ ಹೇಗ್ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನ ಯಾರಾದ್ರೂ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಮರಿದೆ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ ನ ಶೇರ್ ಮಾಡಿ, ಓಕೆನಾ? ಬನ್ನಿ ಈಗ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಹೊರಗಡೆಯಿಂದ ಸ್ವಲ್ಪ ಸೌಂಡ್ ಬರ್ತಿದೆ. ಮನೆದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಪಕ್ಕದ ಮನೇಲಿ, ಸೊ ಅದರಿಂದಾಗಿ ಸ್ವಲ್ಪ ಸೌಂಡ್. ಪರವಾಗಿಲ್ಲ, ಬನ್ನಿ ಈಗ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಗಿಣ್ಣು ಹಾಲು ಬೇಗ ಹಾಳಾಗಬಾರ್ದು ಅಂದರೆ ನೀವು ಫ್ರಿಡ್ಜಲ್ಲಿ ಇಡೋದಲ್ಲ, ಫ್ರೀಝರಲ್ಲಿ ಇಟ್ಕೊಳ್ಬೇಕು. ನಾನು ಕೂಡ ಫ್ರೀಝರಲ್ಲಿ ಇಟ್ಟಿದ್ದೆ. ಇವಾಗ ಗಿಣ್ಣು ಹಾಲೆಲ್ಲ ಐಸ್ ರೀತಿ ಆಗಿಬಿಟ್ಟಿದೆ. ನಾನು ಫಸ್ಟೇ ತೆಗೆದಿಡಬೇಕಿತ್ತು. ಇದು ಸ್ವಲ್ಪ ಮೆಲ್ಟ್ ಆಗಬೇಕು, ಆಮೇಲೆ ಮಾಡಬೇಕು ನಾನು. ಫ್ರೆಂಡ್ಸ್, ಗಿಣ್ಣು ಮಾಡೋಣ ಅಂತ ಅಂದ್ಬಿಟ್ಟು ತಗೊಂಡೆ. ಫ್ರೀಝರಲ್ಲಿ ಇಟ್ಬಿಟ್ಟಿದ್ರಿಂದ ಇದೆಲ್ಲ ಹಾಲು ಐಸ್ ರೀತಿ ಆಗ್ಬಿಟ್ಟಿದೆ. ಇದು ನಾರ್ಮಲ್ ಮಿಲ್ಕ್ ರೀತಿ ಆಗ್ಬೇಕು, ಅವಾಗ ಮಾತ್ರ ನಾವು ಗಿಣ್ಣನ್ನ ಮಾಡೋದಿಕ್ಕೆ ಸಾಧ್ಯ. ಇದು ನಾರ್ಮಲ್ ಮಿಲ್ಕ್ ಆಗೋವರೆಗೂ ನಾವು ಊರಲ್ಲಿ ಇದ್ದಾಗ ಜಮೀನ್ ಹತ್ರ ಹೋಗಿದ್ವಿ, ಮಕ್ಕಳು ನಾವು ಎಲ್ಲ. ನಮ್ಮ ಅಪ್ಪಾಜಿ ಅಡಿಕೆ ತೋಟ ಮಾಡಿಸ್ತಿದಾರಲ್ಲ, ಅಲ್ಲಿ ಅಡಿಕೆ ಗಿಡ ಎಲ್ಲಾನು ನಡೆಸ್ತಿದ್ರು. ಸೊ ನೋಡ್ಕೊಂಡ್ ಬರೋಣ ಅಂತ ಜಮೀನ್ ಹತ್ರ ಹೋಗಿದ್ವಿ. ಅಲ್ಲಿ ಹೇಗೆ ನಾವು ಮಕ್ಕಳು ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದನ್ನ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ವಿಡಿಯೋ ಇಷ್ಟ ಆದ್ರೆ ಮರಿದೆ ಲೈಕ್ ಮಾಡಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ನನ್ಗೆ ಊರಲ್ಲಿ ಜಾಸ್ತಿ ಬ್ಲಾಗ್ ಎಲ್ಲ ಮಾಡ್ಕೊಳ್ದಿಕ್ಕಾಗಿಲ್ಲ. ತುಂಬಾ ಸ್ವಲ್ಪ ತಲೆನೋವು ಇದ್ದಿದ್ರಿಂದಾಗಿ ಜಮೀನ್ ಹತ್ರದಿಂದ ಮನೆಗೆ ಬಂದ್ಮೇಲೆ ನಂಗೆ ತುಂಬಾ ತಲೆನೋವಿತ್ತು. ಸೊ ಅದರಿಂದಾಗಿ ನಾನು ಯಾವ್ದೇ ಬ್ಲಾಗ್ ಮಾಡ್ಲಿಲ್ಲ. ಅಲ್ಲಿ ಜಮೀನ್ ಹತ್ರ ಇರೋದನ್ನ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ತಗೊಂಡಿದ್ದೆ, ಅದನ್ನ ಹಾಕ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ವರ್ಗು ನೋಡಿ. ಅದಾದ್ಮೇಲೆ ಗಿಣ್ ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ, ಓಕೆ? ಚಿಟ್ಟಿ ಚಿಟ್ಟಿ ಇಲ್ಲಿ ಬಾ. ಜಾಸ್ತಿ ದೂರ ಓಡ್ಬೇಡ್ರು, ಬೀಳ್ತೀರಾ. ನೋಡ ಆನೆ ಯಾರಿಗೆ ಬೀಳ್ಬೇಕು, ಸಸ್ಯ ಈಗ ಕರೆಕ್ಟ್ ಆಗಿ ಇನ್ಯಾರ್ಗೆ ಅಲ್ಲಿಗೆ ಹೌದು. ಸಾಲು ಏರುಪೇರು ಬಂದದ, ಹೊಡಿವಾಗ ರಸ್ತೆ ಆಗ್ಲಲ್ವಾ? ಹಿಂಗೂ 9 ಅಡಿ ಹಿಂಗೂ 9 ಅಡಿ ತಗೋಬೇಕು ನೋಡಿ. ಅಲ್ಲಿ ಪಿಕಾಸಿ ಎತ್ಕೊಳ್ಳಿ, ಎಲ್ಲಿ ಮಾಡಿದ್ರೆ ಪಿಕಾಸಿ ಅಲ್ಲಿ ಹಿಂದ್ಗಡೆ ನೇರ ಕೊಡ್ಕೊಳ್ಳಿ. ಪ್ಯಾಕೆಟ್ ಚಿಟ್ಟಿ ಚಿಟ್ಟಿ ಬಾ. ಸ್ಟ್ರೈಟ್ ಆಗಿದೆ, ಹಿಂಗೆ ಬರ್ಲಿಕ್ಕೆ ಅನ್ಸನೆ ಹಂಗೆ ಈಗ ಅಲ್ಲಿ ಕೂತ್ಬಾರ್ದ ಗುಂಡಿ ಆಗಲ್ಲ ಹೊಡ್ಕೊ. ಸ್ಟ್ರಾ ನಮ್ಮ ಚಿನ್ನುಗೆ ಎಳ್ನೀರು ಕುಡಿಯೋದಕ್ಕೆ ಸ್ಟ್ರಾ ಬೇಕಂತೆ. ಬ್ಯಾಂಗ್ಳೂರಲ್ಲೆಲ್ಲ ಎಳ್ನೀರು ಕುಡಿಬೇಕಾದ್ರೆ ಸ್ಟ್ರಾ ಹಾಕೊಂಡು ಕುಡಿತಿದ್ನಲ್ಲ, ಅದೇ ಥರ ಕೇಳ್ತಿದ್ದಾನೆ. ಅದೆಲ್ಲ ಸಿಗಲ್ಲ ಇಲ್ಲಿ ಜಮೀನ್ ಹತ್ರ, ಹಾಗೆ ಕುಡಿ ಅಂತ ಹೇಳ್ತಾ ಇದ್ದೀವಿ.
ಜಮೀನ್ ಹತ್ರ ಬಂದಮೇಲೆ ತುಂಬಾ ಖುಷಿ ಆಯಿತು. ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ. ನಮಗಂತೂ ಆ ಬ್ಯಾಂಗ್ಳೂರು ಸಿಟಿಲಿ ಇದ್ದು ಆ ಟ್ರಾಫಿಕ್ ಎಲ್ಲ ನೋಡಿ ತುಂಬಾ ಬೋರ್ ಆಗಿಬಿಟ್ಟಿತ್ತು. ತುಂಬ ದಿನ ಆದಮೇಲೆ ನಾನು ಈ ರೀತಿ ಜಮೀನ್ ಹತ್ರ ಎಲ್ಲ ಬಂದಿದ್ದು. ತುಂಬಾ ಎಂಜಾಯ್ ಮಾಡಿದ್ವಿ. ಅದರಲ್ಲೂ ಮಕ್ಕಳಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ರು. ಬುಜ್ಜಿ ಮತ್ತು ಚಿಲ್ಟು ಇಬ್ಬರೂ ಅಷ್ಟೇ. ಹಾಗೆಯೇ ನನ್ನ ಮಗನಿಗೆ ಮತ್ತು ಚಿಲ್ಟುಗೆ ಒಂದು ರೂಪಾಯಿ ಕಾಯಿನ್ ಏನೋ ಸಿಕ್ಬಿಟ್ಟಿತ್ತು ಜಮೀನ್ ಹತ್ರ. ಅವ್ರು ಅಂದ್ಕೊಬಿಟ್ರು ಇಲ್ಲಿ ಸಿಗ್ತಾನೆ ಇರುತ್ತೆ ಹುಡುಕಿದ್ರೆ ಅಂತ ಅಂದ್ಬಿಟ್ಟು ಮಕ್ಕಳು ಎಲ್ಲ ಹುಡುಕ್ತಿದ್ರು. ಅಲ್ಲಿ ಎಲ್ಲೋ ಅಪ್ಪಿತಪ್ಪಿ ಒಂದು ರೂಪಾಯಿ ಕಾಯಿನ್ ಸಿಕ್ಕಿದೆ. ಮತ್ತೆ ಸಿಗಲ್ಲ ಬನ್ನಿ ಅಂತಂದ್ರೂ ನಾವು ಹುಡುಕ್ತೀವಿ ಅಂತ ಎಲ್ಲ ಫುಲ್ಲು ಹುಡುಕ್ತಾ ಇದ್ರು ಅವರಿಬ್ಬರು ಸೇರಿಕೊಂಡು. ಮಕ್ಕಳಿಬ್ರಿಗೂ ಹೇಗಾಗ್ಬಿಟ್ಟಿತ್ತು ಅಂದರೆ ಇಲಿನ ಬೋನಿಂದ ಬಿಟ್ಟಂಗೆ ಆಗ್ಬಿಟ್ಟಿತ್ತು. ಆ ಚಿಲ್ಟನು ಅಷ್ಟೇ, ಯಾವಾಗಲೂ ಅವನು ಸಿಟಿಲಿ ಇರ್ತಾನಲ್ವ, ಇವನು ಅಷ್ಟೇ. ಅದಕ್ಕೆ ಇವರಿಬ್ರಿಗೂ ಏನಂತಂದರೆ ಮೈಸೂರು ಬ್ಯಾಂಗ್ಳೂರಲ್ಲಿ ಇರೋದಕ್ಕೆ ಇಷ್ಟನೇ ಪಡಲ್ಲ ಜಾಸ್ತಿ. ಅವರು ಅಜ್ಜಿ ಮನೇಲಿ ಇರೋದಕ್ಕೇ ಇಷ್ಟಪಡ್ತಾರೆ. ಅವ್ರು ಇಷ್ಟ ಬಂದಂಗೆ ಇರ್ಬೋದಲ್ಲ ಅದಕ್ಕೆ. ಹಾಗೆ ನಾನು ನನ್ನ ತಂಗಿ ಕೂಡ ಒಂದೊಂದು ಅಡಿಕೆ ಗಿಡನೂ ನೆಟ್ವಿ. ತುಂಬಾ ಖುಷಿ ಆಯಿತು ನೆಟ್ಟಿದ್ದೆಲ್ಲ. ಈ ಸತಿ ನೀವು ಇಲ್ಲಿ ನೇರ ನೋಡ್ಕೊ ನೋಡಿ. ಇದಕ್ಕೆ ಇದು ಶಿಸ್ತು ಬರಬೇಕು, ಅದು ಶಿಸ್ತು ಬರಬೇಕು ನೋಡಿ. ಕರೆಂಟ್ ಬಂದಿಲ್ವಾ ದಾರ ಯಾವ ಕಡೆಗೆ ಹಾಕ್ಬಿಡ್ತಾನ ಇದಾರ ಆ ಕಡೆಗೆ ಆ ಕಡೆಗೆ ಹಾಕೋದಾರ ನೋಡೇ ಯಾವ ಕಡೆಗೆ ಹಾಕ್ಬಿಟ್ಟು ದಾರ ಈ ಕಡೆಗೆ ಹಾಕೋ ಸರಿ ಸರಿ ಅವ ಇಲ್ಲಿ ಈ ಶಿಸ್ತು ಬರಬೇಕು, ಆ ಶಿಸ್ತು ಬರಬೇಕು. ಮಡ್ಕೋ ನೀನು ಮಣ್ಮುಚ್ಚ ತುಳ್ಕೊತಾನೆ. ನಾನು ತುಳ್ಕೊತೀನಿ, ಸುಮ್ಮನೆ ಸಿಂಪಲ್ ಕೊಟ್ಬಿಡಿ. ಬಿಡಿ ಈಗ ಬಿಡಿ ಈ ಕಡೆ ಒಂದು ಸ್ವಲ್ಪ ಸರಿನಾ? ಅದು ಹೌದು, ಅದು ಸ್ವಲ್ಪ ಈ ಕಡೆ ಬಂದ್ಬಿಟ್ಟೈತೆ. ಸ್ವಲ್ಪ ತುಳಿ ಅದನ್ನ ಅಲ್ಲಿ ದಾರದ ಲೆವೆಲ್ಗೆ ಬರಲಿ. ನಾನು ಅದೇ ಹೇಳ್ತಾ ಇದ್ದು. ಬೇರು ಸರ್ ಚಿಲ್ಟು ಬಿಡಿಸ್ಬಿಡ್ತೀಯ ಅವನ್ನ ನೀನು. ಬಿಡು, ನೀನು ಸುಸ್ತಾಗಿದೆ, ಕೂರ್ಸು ಅವನಲ್ಲಿ. ಆ ಕಡೆ ಸ್ವಲ್ಪ ತುಳಿ ಇಷ್ಟ ವಾರೆ ಹಂಗೆ ಇದಾಯ್ತದೆ. ಬುಜ್ಜಿ ಇಲ್ಲ ಹೆಂಗೋದೆ ಹಿಂಗೆ ಜಂಪ್ ಏ ಬೀಳ್ತೀರಾ? ಏ ಸಿಗಲ್ಲ ಬಾ. ಅಲ್ಲೇ ಸಿಕ್ಕದ ಬಾ. ಬ್ಯಾಕ್ ಸೈಡು ಡೆಕೋರೇಟ್ ಮಾಡಬೇಕು. ಏನು ಮಾಡ್ತಿದ್ದೀರಾ? ನಾವು ಒಂದು ಶಾಪ್ ಡೆಕೋರೇಟ್ ಮಾಡ್ತಿದ್ದೀವಿ. ಶಾಪ್ ಇಲ್ಲೆಲ್ಲ ಗಾರ್ಡನ್ ಇರುತ್ತೆ. ಗಾರ್ಡನ್ ಜಮೀನಿಂದ ಬಂದಮೇಲೆ ನಾನು ಯಾವುದೇ ರೀತಿ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ತಲೆನೋವಿತ್ತು. ಅದಾದಮೇಲೆ ನಾವು ಈವ್ನಿಂಗ್ ಬ್ಯಾಂಗ್ಳೂರಿಗೆ ಹೊರಟ್ವಿ. ಹೋಗ್ತಾ ಹಾಗೆ ನನ್ನ ಸಿಸ್ಟರ್ ಹಾಸ್ಪಿಟಲ್ಗೆ ಹೋಗಿ ನೋಡ್ಕೊಂಡು ಹೋಗಬೇಕಿತ್ತು. ಅಲ್ಲಿಂದ ನೋಡಿಕೊಂಡು ನಾವು ಬ್ಯಾಂಗ್ಳೂರಿಗೆ ಹೊರಟ್ವಿ. ಹಾಗೆ ಹೋಗ್ತಾ ಡಿನ್ನರ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಪಂಚತಾರ ಹೋಟೆಲ್ಗೆ ಬಂದ್ವಿ. ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದೆ ಅಲ್ಲಿ. ಸೊ ಒಂದು ಸಲ ಟೇಸ್ಟ್ ಮಾಡೋಣ ಅಂತ ಬಂದ್ವಿ. ಸಂಜು ನಾನ್ ವೆಜ್ ತೊಗೊಳ್ಳೋಣ ಅಂತ ಹೇಳಿದ್ರಲ್ಲ, ಮಟನ್ ತೊಗೊಳ್ಳೋಣ ಅಂತಂದರು. ನಾನು ಒಂದು ಪಾಟ್ ಚಿಕನ್ ಬಿರಿಯಾನಿ ಹಾಗೆ ಒಂದು ಪಾಟ್ ಮಟನ್ ಬಿರಿಯಾನಿನ ಆರ್ಡರ್ ಮಾಡಿದೆ. ಪಾಟ್ ಬಿರಿಯಾನಿ ಒಂದು ಚಿಕನ್ದು 270 ಇತ್ತು, ಮಟನ್ದು 350 ಇತ್ತು. ಸೊ ಎರಡನ್ನೂ ಒಂದೊಂದು ಆರ್ಡರ್ ಮಾಡೋಣ, ಹೇಗಿರುತ್ತೆ ನೋಡೋಣ ಅಂತ ಹೇಳಿ ಎರಡನ್ನೂ ಆರ್ಡರ್ ಮಾಡಿದ್ವಿ. ಹಾಗೆ ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಫಸ್ಟ್ ಚಿಕನ್ ಬಿರಿಯಾನಿನ ಆರ್ಡರ್ ಮಾಡಿದ್ವಿ, ಚಿನ್ನೂನು ತಿನ್ನಲಿ ಅಂತ ಹೇಳಿ. ಅದಾದಮೇಲೆ ಮಟನ್ ಬಿರಿಯಾನಿ ತೊಗೊಂಡ್ವಿ. ಓಪನ್ ಮಾಡಿ ಸಂಜೆ. ಅವನಿಗೆ ಸ್ವಲ್ಪ ಬಡಿಸು. ಸೂಪರಾ? ಚೆನ್ನಾಗಿ ಸೂಪರಾ? ಏನೋ ಹಿಂಗೆ ತಿಂದಾಕ್ಬಿಟ್ಟಿದ್ದಿ. ನಾನು ಇದು
ಹೇಗಿದೆ ಟೇಸ್ಟು? ಚೆನ್ನಾಗಿದೆಯಾ? ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಅದಾದಮೇಲೆ ಅವರು ಮಟನ್ ಬಿರಿಯಾನಿನ ತಂದರು. ಅದನ್ನು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಹೇಳಿ ಹಾಕ್ಸ್ಕೊಂಡೆ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಫಸ್ಟು ನೋಡಿದಾಗ ಅಯ್ಯೋ, ಒಂದು ಪಾಟ್ ಬಿರಿಯಾನಿಗೆ 350 ಹೇಳಿದಾರಲ್ಲ ಅಂತ ಅಂದ್ಕೊಂಡೆ ನಾನು. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಆ ಟೇಸ್ಟ್ಗೆ ಕೊಡಬೇಕು ದುಡ್ಡನ್ನ ಅಂತ ಅನ್ನಿಸ್ತು. ಯಾರಾದರೂ ಒಂದು ಸಲ ಟೇಸ್ಟ್ ಮಾಡಿಲ್ಲ ಅಲ್ಲಿ ಪಂಚತಾರ ಹೋಟೆಲಲ್ಲಿ ಅಂದರೆ ಹೋಗಿ ಒಂದು ಸಲ ಟೇಸ್ಟ್ ಮಾಡಿ, ಎಲ್ಲ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಮತ್ತೆ ಬರೋಣ ಇಲ್ಲಿಗೆ ಅಂತ ಅಂದ್ಕೊಂಡೇ ಬಂದ್ವಿ ಸಂಜು ನಾನು. ಹೆಚ್ಚು ಡಾಗಿ ಬಂತ. ಡಿನ್ನರ್ ಮುಗಿಸಿ ಮನೆಗೆ ಹೊರಟ್ವಿ. ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಎರಡೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಅದು ಪಾಟಲ್ಲಿ ಕೊಟ್ಟಿರೋದ್ರಿಂದ ತುಂಬಾ ಟೇಸ್ಟ್ ಡಿಫ್ರೆಂಟ್ ಆಗಿತ್ತು. ಹಾಗೆ ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಮನೆಗೆ ಹೋಗೋಷ್ಟರಲ್ಲಿ ತುಂಬಾ ಲೇಟ್ ಆಯಿತು ಮಾತ್ರ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ನಾವು ಊರಲ್ಲಿ ಜಮೀನ್ ಹತ್ರ ಎಲ್ಲ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ. ಓಕೆ, ಇವಾಗ ಹಾಲು ಮೆಲ್ಟ್ ಆಗಿದೆ, ಗಿಣ್ಣು ಹಾಲು. ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಗಿಣ್ಣು ಹಾಲು ಏನಾದರೂ ಸಿಕ್ಕಿದ್ರೆ ಟ್ರೈ ಮಾಡಿ. ಓಕೆನಾ? ನೋಡಿ, ಈ ರೀತಿ ಚೆನ್ನಾಗಿ ಮೆಲ್ಟ್ ಆಗಿದೆ. ಹಾಗೆ ನಾವು ಫಸ್ಟು ಇದನ್ನು ಮೆಜರ್ ಮಾಡ್ಕೊಳ್ಬೇಕು. ನಾವು ಗಿಣ್ಣು ಹಾಲನ್ನು ಯಾವ ಗ್ಲಾಸಲ್ಲಿ ತೊಗೊಳ್ತೀವೋ, ಯಾವ ಪಾತ್ರೆಯಲ್ಲಿ ತೊಗೊಳ್ತೀವೋ ಅದೇ ಪಾತ್ರೆಯಲ್ಲಿ ನಾರ್ಮಲ್ ಮಿಲ್ಕ್ನು ನಾವು ತೊಗೊಳ್ಬೇಕಿರುತ್ತೆ. ಸೊ ಅದಕ್ಕೆ ನಾನು ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಈ ಥರನೇ ತೊಗೊಳ್ಬೇಕು. ಇವಾಗ ಅದೇ ಗ್ಲಾಸಲ್ಲಿ ನಾನು ನಾರ್ಮಲ್ ಮಿಲ್ಕ್ 1 ಗ್ಲಾಸ್ ತೊಗೊಂಡಿದ್ದೀನಿ. ನೋಡಿ, ನಾನು ಆರೆಂಜ್ ಪ್ಯಾಕೆಟ್ ಬರುತ್ತಲ್ಲ ನಂದಿನಿ ಹಾಲು, ಅದನ್ನು ತೊಗೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಗಟ್ಟಿ ಇರುತ್ತೆ ಅಂತ. ಯಾವುದೇ ಕಾರಣಕ್ಕೂ ನೀರೆಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನೀರು ಸ್ವಲ್ಪ ಹಾಕ್ಕೊಂಡ್ರೂ ಕೂಡ ಗಿಣ್ಣು ಚೆನ್ನಾಗಿರಲ್ಲ. ಹಾಗೆ ಗಟ್ಟಿ ಹಾಲನ್ನು ಹಾಕ್ಕೊಳ್ಬೇಕು. ಇವಾಗ ಗಿಣ್ಣು ಹಾಲ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಿಮಗೆ ಟೇಸ್ಟ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟಕ್ಕೆ ತಕ್ಕಂತೆ ನೀವು ಬೆಲ್ಲನ ಹಾಕ್ಕೊಳ್ಬೋದು. ನಾನು ಬೆಲ್ಲನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ, ಬೇಗ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಅಂತ ಹೇಳಿ. ಇದಕ್ಕೆ ಟೇಸ್ಟ್ಗೆ ಅಂತ ಮತ್ತು ಸ್ಮೆಲ್ಗೆ ಅಂತ ಹೇಳಿ ಒಂದೇ ಒಂದು ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಳ್ತಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಎಲ್ಲ ನೀಟಾಗಿ ಮೆಲ್ಟ್ ಆಗಬೇಕು ಅದರಲ್ಲೇ, ಅಲ್ಲಿ ತನಕ ಈ ರೀತಿ ಮಾಡ್ಕೊಳ್ಳೋಣ. ಹಾಗೆ ಇದನ್ನು ಫಿಲ್ಟರ್ ಮಾಡ್ಕೊಳ್ತಿದ್ದೀನಿ. ಬೆಲ್ಲದಲ್ಲೇನಾದರೂ ಸ್ವಲ್ಪ ಆದರೂ ಕಸ ಏನಾದರೂ ಇದ್ದರೆ ಹೋಗುತ್ತೆ ಅಂತ ಹೇಳಿ. ಈಗ ಇದನ್ನೆಲ್ಲ ಫಿಲ್ಟರ್ ಮಾಡ್ಕೊಂಡಾಯಿತು. ಇವಾಗ ನೀವು ಗಿಣ್ಣನ್ನ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ. ಹಾಲಿಗಿಂತ ಸ್ವಲ್ಪ ಪಾತ್ರೆ ಸ್ವಲ್ಪ ದೊಡ್ಡದಿರೋದಾದರೆ ಅದು ಗಿಣ್ಣು ಅಂತಂದರೆ ಕೇಕ್ ರೀತಿಯೇ ಬರುತ್ತೆ ಅಲ್ವಾ. ಸೊ ಅದರಿಂದಾಗಿ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಿ. ನೋಡಿ, ಹಾಲು ಎಷ್ಟಿದೆ, ನಾನು ಪಾತ್ರೆ ಸ್ವಲ್ಪ ದೊಡ್ಡದು ತೊಗೊಂಡಿದ್ದೀನಿ. ಇದೇ ಥರ ತೊಗೊಳ್ಳಿ. ನಾನು ಇಡ್ಲಿ ಕುಕ್ಕರಲ್ಲಿ ಮಾಡ್ಕೊಳ್ತಿದ್ದೀನಿ. ಸೇಮ್ ಇಡ್ಲಿ ಎಲ್ಲ ಹೇಗೆ ಮಾಡ್ಕೊಳ್ತೀರೋ ಅದೇ ರೀತಿ ಸ್ವಲ್ಪ ಕೆಳಗಡೆ ನೀರು ಹಾಕಿಬಿಟ್ಟು ಅದ್ರ ಮೇಲೆ ಈ ಥರ ಪಾತ್ರೆ ಹಾಕಿ ಒಂದು ಪ್ಲೇಟನ್ನ ಕವರ್ ಮಾಡಿ. ಈಗ 1-2 ವಿಷಲ್ ಬಂದರೆ ಸಾಕು. ಇಡ್ಲಿ ಬೇಯೋ ರೀತಿಯೇ ಬೆಂದರೆ ಸಾಕು. ಇಲ್ಲ ಅಂದರೆ ನೀವು ನಾರ್ಮಲ್ ಕುಕ್ಕರಲ್ಲೂ ಕೂಡ ಮಾಡ್ಕೊಳ್ಬಹುದು. ಓಕೆ, ಇವಾಗ ವಿಷಲ್ ಆಗಿದೆ. ನೋಡೋಣ ಗಿಣ್ಣು ರೆಡಿ ಆಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡೋಣ ಬನ್ನಿ. ಗಿಣ್ಣನ್ನು ರೆಡಿ ಆಗಿದೆಯಾ ಅಂತ ಹೇಗೆ ಚೆಕ್ ಮಾಡಬೇಕು ಅಂದರೆ, ಮಾಮೂಲಿ ನಾವು ಕೇಕೆಲ್ಲ ಮಾಡಬೇಕಾದ್ರೆ ಚೆಕ್ ಮಾಡ್ಕೊಳ್ತೀವಲ್ವ, ಒಂದು ಚಾಕು ತೊಗೊಂಡು ಅದನ್ನು ಅದರಲ್ಲಿ ಚುಚ್ಚಿ ನೋಡಿದಾಗ ಅಂಟ್ಕೊಂಡ್ರೆ ಅದು ಆಗಿಲ್ಲ, ಇನ್ನೂ ಸ್ವಲ್ಪ ಆಗಬೇಕು ಅಂತ. ಏನು ಅಂಟದೇ ಇದ್ದರೆ ರೆಡಿ ಆಗಿದೆ ಅಂತ. ನೋಡಿ, ಏನೂ ಅಂಟಲಿಲ್ಲ. ಇವಾಗ ಚೆನ್ನಾಗಿ ರೆಡಿ ಆಗಿದೆ ಗಿಣ್ಣು. ನಮ್ಮ ಚಿನ್ನುಗೋಸ್ಕರ ಒಂದು ಸರ್ಪ್ರೈಸ್. ಚಿನ್ನು, ಕಣ್ಣು ಮುಚ್ಕೊಂಡು ಬರಬೇಕು, ಆಯಿತಾ? ನೋಡ್ಕೊಳ್ತಿದ್ಯಾ, ನಂಗೆ ಗೊತ್ತು, ಚೀಟಿಂಗ್. ಓಕೆ ಓಕೆ, ಬಾ ಬಾ. ಓಕೆ, ಬಾ, ಹಿಂಗೆ ಬಾ, ಹಿಂಗೆ ಬಾ. ನಿಮಿಷ ಓಪನ್ ಮಾಡ್ಲಾ? ಟ್ಯಾನ್ ಟ್ಯಾನ್. ನಾನು ಹೇಳ್ದೆ ಗಿಣ್ಣಂತ. ಹಾಂ, ಡೋಂಟ್ ಟಚ್. ಹ್ಯಾಂಡ್ ವಾಶ್ ಮಾಡಿಲ್ಲ. ಹ್ಯಾಪಿ ಹ್ಯಾಪಿ ಬಿಡು ಬಿಡು. ಇದು ಫುಲ್ಲು ತಣ್ಣಗಾಗಬೇಕು, ಆವಾಗಲೇ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋದಕ್ಕೆ. ಬಿಸಿ ಬಿಸಿಲಿ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ಸೊ ನೋಡಿ, ಈ ಥರ ಫುಲ್ಲು ತಣ್ಣಗಾಗೋದಕ್ಕೆ ಬಿಟ್ಟು ಅದಾದಮೇಲೆ ನಾವು ತಿನ್ನಬೇಕು. ಫ್ರಿಡ್ಜಲ್ಲಿ ಇಟ್ಬಿಟ್ಟು ತಿಂದ್ರೂ ತುಂಬ ತಣ್ಣಗೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗ ಅಂತೂ ವೆಯ್ಟ್ ಮಾಡ್ತಿದ್ದಾನೆ. ಅವನು ಸ್ಕೂಲಿಂದ ಬರೋಷ್ಟರಲ್ಲಿ ನಾನು ಮಾಡಿಟ್ಟಿದ್ದೆ. ಅವನು ಬಂದು ವೆಯ್ಟ್ ಮಾಡ್ತಿದ್ದಾನೆ, ಗಿಣ್ಣು ರೆಡಿ ಇದೆಯಾ ಅಂತ.
ನೋಡಿ ಕೇಕ್ ರೀತಿಯೇ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಓಕೆ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್. ಹೇಗಿದೆ ನೋಡು. ಚೆನ್ನಾಗಿದ್ಯಾ? ತಿನ್ನು. ಫ್ರೆಂಡ್ಸ್, ಹಾಗೆ ಸಂಜು ಮಟನ್ ತರ್ಕೊಂಡು ಬಂದಿದ್ದಾರೆ. ಮಟನ್ ಸಾಂಬಾರು ಮಾಡು ಅಂತ ಹೇಳಿ. ಇವಾಗೆಲ್ಲ ಹಕ್ಕಿ ಜ್ವರ ಬಂದಿರೋದ್ರಿಂದ ಚಿಕನ್ ಎಲ್ಲ ತಿನ್ನಬಾರ್ದಂತೆ. ಸೊ ಅದರಿಂದಾಗಿ ಈ ಸಮ್ಮರ್ ಕಳೆಯೋವರೆಗೂ ನಾವು ಚಿಕನ್ ತಿನ್ನೋದು ಬೇಡ, ಮಟನ್ ತಿನ್ನೋಣ ಅಂತ ಹೇಳ್ಕೊಂಡು ಮಟನ್ ತಂದಿದ್ದಾರೆ. ಇವಾಗ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ಮಟನ್ ಸಾಂಬಾರು ಮಾಡಬೇಕು. ಮಟನ್ ಸಾರು ತುಂಬ ಸಲ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸಿದ್ದೀನಿ. ರೆಗ್ಯುಲರಾಗಿ ನನ್ನ ವ್ಲಾಗೆಲ್ಲನೂ ನೋಡ್ತಿರೋರಿಗೆ ಗೊತ್ತಿರುತ್ತೆ ನಾನು ಯಾವ ಥರ ಮಾಡ್ತೀನಿ ಅಂತ. ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ನಾನು ಮಾಡೋ ಥರ ಮಾಡಬೇಕು ಅನ್ನೋದಾದರೆ ನಾನು ವ್ಲಾಗ್ಸಲ್ಲಿ ಚೆಕ್ ಮಾಡಿ. ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಮಟನ್ ಸಾಂಬಾರು. ಬನ್ನಿ ಈಗ ಮಟನ್ ಸಾಂಬಾರನ್ನ ಮಾಡೋಣ. ಮಟನ್ ಸಾಂಬಾರು ಇನ್ನೇನು ರೆಡಿ ಆಗುತ್ತೆ. ಇವಾಗ ಗ್ರೀನ್ ಮಸಾಲೆನ ರುಬ್ಬಿ ಹಾಕಿದ್ದೀನಿ. ಇನ್ನು ತೆಂಗಿನಕಾಯಿ ಎಲ್ಲ ರುಬ್ಬಿ ಹಾಕಿಬಿಟ್ರೆ ಮಟನ್ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಮಟನ್ ಸಾಂಬಾರಿನ 5 ಮಿನಿಟ್ಸ್ ರೆಡಿ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಿಷ್ಟು ನಮ್ಮ ಮನೆ ವ್ಲಾಗ್ ಆಗಿತ್ತು. ಖಂಡಿತ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.